ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಕುಂಬಳಕಾಯಿ ಪಲ್ಯ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಅಂತ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ. ಈಗ ನೋಡಿ, ನಾನೊಂದು ಕಡಾಯಿ ಇಟ್ಟಿದ್ದೀನಿ, ಅದು ಬಿಸಿಗೆ ಇಟ್ಟಿದ್ದೀನಿ. ಮತ್ತು ಅದು ಕಾದಿದ ನಂತರ ಇಲ್ಲಿ ನಾನೊಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಸಾಸಿವೆ ಸಿಡಿದ ನಂತರ ಇಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಏನದು ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಮತ್ತು ನೋಡಿ, ಈರುಳ್ಳಿ ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾವು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಅರಿಶಿನ ಹಾಕ್ಕೊಂಡು ಅದೊಂದೆರಡು ಸೆಕೆಂಡು ಫ್ರೈ ಆದಮೇಲೆ ಇವಾಗ ನಾನು ಒಂದು 1/2 kg ಆಗೋಷ್ಟು ಕುಂಬಳಕಾಯಿನ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಬಹುದು. ಇದನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಆಗಬೇಕು. ಆ ಥರ ನಾವು ಒಂದು ಮಿಕ್ಸ್ ಮಾಡೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದ ತಕ್ಷಣ ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ. ಆ ನೀರಲ್ಲೇ ಕುಂಬಳಕಾಯಿ ಆವಿಯಲ್ಲಿ ಬೇಯುತ್ತೆ ಅಂತ ಹೇಳಿ ಉಪ್ಪು ಬೇಗ ಹಾಕ್ಕೊಳ್ಳೋದು. ಮತ್ತು ಈಗ ನೀವು ನೋಡ್ಬೋದು, ಇದಕ್ಕೆ ಒಂದು 3/4 ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಮತ್ತು ಕಡಿಮೆನೇ ಖಾರ. ಮತ್ತು ಇಲ್ಲಿ ಸಾಂಬಾರು ಪೌಡ್ರು ಅಷ್ಟೇ ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಪೌಡ್ರಲ್ಲೂ ಖಾರ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಮಿಕ್ಸ್ ಮಾಡಾದಮೇಲೆ ಇದನ್ನು ನಾವು ಮುಚ್ಚಿ ಕಡಿಮೆ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಅದು ಆವಿಯಲ್ಲೇ ಬೇಯ್ಕೊಳ್ಳುತ್ತೆ. ಈಗ ನೀವು ನೋಡಬಹುದು, ನಾನು ಇದಕ್ಕೆ ಒಂದು ಅರ್ಧ ತೆಂಗಿನ ತುರಿ, ಅಂದರೆ ಅರ್ಧ ಚಿಪ್ ತೆಂಗಿನಕಾಯಿ ತುರಿದುಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ನಾವು ಮುಚ್ಚಿಟ್ಬಿಡೋಣ. ಇದು ಆವಿಯಲ್ಲೇ ಬೇಯಬೇಕು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡಬೇಡಿ. ನೋಡಿ, ಈಗ ಮುಚ್ಚಿಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತು ತಿರುಗಿಸ್ಕೊಡ್ತಾ ಇರಬೇಕು. ಆವಾಗ ಅದು ಬೇಯ್ತಾ ಇರುತ್ತೆ. ಇಲ್ಲ ನಾವು ಹಾಗೆ ಮುಚ್ಚಿಟ್ಬಿಟ್ರೆ ಕೆಳಗಡೆ ಎಲ್ಲ ಬೆಂದಿರುತ್ತೆ, ಮೇಲೆಲ್ಲ ಬೆಂದಿರಲ್ಲ. ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಆವಾಗ ತಳ ಕೂಡ ಅಂಟಲ್ಲ. ಮತ್ತು ಅದೇ ಆವಿಯಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ವಿಡಿಯೋ ನೋಡೋವಾಗ ಸ್ಕಿಪ್ ಮಾಡಿ ನೋಡಬೇಡಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಯಾಕೆ ಅಂದರೆ ನೀವು ಸ್ಕಿಪ್ ನೋಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ನು ಅದರ ಬಗ್ಗೆ ಸರಿಯಾಗಿ ಸಿಗಲ್ಲ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಏನು ವಿಡಿಯೋ ಹಾಕಿರ್ತೀನಲ್ಲ ಅದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ನಮ್ಮ ಪಲ್ಯ ರೆಡಿ ಆಯಿತು. ಈಗ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ, ನೋಡಲಿಕ್ಕೆ ಬಾಯಿ ನೀರು ಊರ್ತಿದೆ ನನಗೆ. ನಿಮಗೆ ಹೇಗೋ ನನಗೆ ಗೊತ್ತಿಲ್ಲ. ಒಮ್ಮೆ ಮಾತ್ರ ಇದನ್ನು ಟ್ರೈ ಮಾಡಿ. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಚಪಾತಿ, ಪೂರಿ, ದೋಸೆ ಇದಕ್ಕೆಲ್ಲ ತಿನ್ಬೋದು. ವೈಟ್ ರೈಸು ಕೂಡ ನಾವು ತಿನ್ಬೋದು. ನೆಂಚ್ಕೊಳ್ಳೋಕೆ ಪಲ್ಯ ಥರನೂ ತಿನ್ಬೋದು, ಇಲ್ಲ ಅನ್ನ ಕಲಿಸ್ಕೊಂಡಾದರೂ ತಿನ್ಬೋದು. ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ದೋಸೆಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ದೋಸೆ ಮತ್ತು ಕಾಯಿ ಚಟ್ನಿ ಮತ್ತು ಕುಂಬಳಕಾಯಿ ಪಲ್ಯ ಇವತ್ತಿನ ಸ್ಪೆಷಲ್. ಹೀಗೆ ನೀವು ನನ್ನ ವಿಡಿಯೋನ ನೋಡಿ ಕಮೆಂಟು, ಲೈಕು ಹಾಕೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತೇಳಿ. ಬಾಯ್ ಫ್ರೆಂಡ್ಸ್.